ಸಂಜೆ ನಾವು 6 ಗಂಟೆಗೆ ಬರ್ತೀವಿ ಮನೆಗೆ ರೀ. 1 ಗಂಟೆದಾಗ ಊಟ ಕೊಟ್ಟಾರ್ರಿ ಅವರು. 1 ಗಂಟೆದಾಗ ಊಟ ಕೊಟ್ಟಾರ್ರಿ. ಸರ್ಗಳು ಟೀಚರ್ಗಳಿಗೆ ಕೇಳಿದ್ರಿ ಅದು ಬಸ್ ಹಲ್ಲಿ ಬಿದ್ದೈತೆ ಅಂತೇಳಿ. ಸರ್ಗಳು ಟೀಚರ್ಗಳು ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಇನ್ನೂ ಮಟ್ಟ ಆಗ್ತಿರಕ್ಕಿಲ್ರಿ ಅದು. ಇಟ್ಟು ತ್ರಾಸ ಆಗ್ತಿರಕ್ಕಿಲ್ರಿ. ಈಗ ಆಗಿಲ್ಲ ಬಿಡ್ರಿ, ಅಕಸ್ಮಾತ್ ಆಗಿರ ಏನು ಆಗ್ತೈತ್ರಿ. ನಮ್ಮ ಮಕ್ಳು ವಯಸ್ಸಿಗೆ ಬಂದವ್ರಿ. ಈಗ ನಮ್ಮ ಮಕ್ಳಿಗೆ ಆಗಿರ ಯಾರು ಹೊಣೆ ಆಗ್ತದೆ? ಯಾರು ಸರ್ಕಾರ ಬರ್ತಿದ್ರಿ? ಫಸ್ಟ್ ಹೇಳ್ಕೊಂಡಿರ್ರಿ. ಮತ್ತು ಊರಿನ ಅಧ್ಯಕ್ಷರದಾರಿ ನೋಡ್ಕೋತಾರಂದ್ರೆ ನಾವು ಇನ್ನೂ ಮಟ್ಟ ಸಾಲಿಗೆ ಅದು ಹೋಗಿಲ್ರಿ. ಮತ್ತು ಈಗ ಈ ಥರ ನಮ್ಮ ಮಕ್ಳಿಗೆ ಹಿಂಗೆ ಆಗೈತೆ ಅಂದ್ರೆ ನಮ್ಗೆ ಆಗೋದನ್ನಲ್ಲ ತ್ರಾಸ. ಮಕ್ಕಳ್ರಿ ಶಾಲ್ಯಾಗ ಹಲ್ಲಿ ಬಿದ್ದೈತಿ, ನಾವೆಲ್ಲ ಊಟ ಮಾಡಿದ್ರೆ ನಮ್ಗೆ ತ್ರಾಸ ಆಗೈತಿ ಅಂತ ಹೇಳ್ರಿ. ಈಗ ಒಂದ್ಸಲ ನೀಡಾಕತ್ತಂದ್ರೆ ಎಲ್ಲರಿಗೂ ನೀಡ್ತಾರೆ ಸರ್. ಈಗ ಒಂದ್ಸಲ ಹಲ್ಲಿ ಅವ್ರು ಕಾನು ಮಟ್ಟ ನೀಡಿದಾರ್ರಿ ಅವ್ರು. ಮತ್ತು ಅಷ್ಟು ಜನ ಹುಡುಗರಿಗೆಲ್ಲ ತ್ರಾಸ ಆಗತೈತೆ ಅದ. ನಾವೆಲ್ಲ ಕೆಲ್ಸಕ್ಕೆ ಹೋದ್ರು ದವಾಖಾನೆ ಹೋದ್ಮೇಲೆ ಗೊತ್ತಾಗಿತ್ರಿ ನಮಗೆ. ಮಾಸ್ತರ್ಗಳು ನಮ್ಗೆ ಏನು ತಿಳಿಸಿಲ್ರಿ. ಹುಡುಗರಿಗೆ ಆರಾಮಿಲ್ಲ ಆದ್ಮೇಲೆ ಗೊತ್ತಾತ್ರಿ ನಮಗೆ. ನಮ್ಮ ಹೆಸರು ಬರ್ಮಕ್ಕ ಬಿಜನಾಳ್. ಒಮ್ಮೆ ಹೇಗೆ ಹೆದರ್ತಾರ್ರಿ ಸರ್, ನಾವು ನೋಡ್ರಿ ಕೆಲ್ಸಕ್ಕೆ ಹೋಗಿರ್ತೀವ್ರಿ, ಮನ್ಯಾಗ ಇರಂಗಿಲ್ರಿ, ಎಲ್ಲ ಸ್ಕೂಲ್ ಹೋಗಿರ್ತಾವ. ಅವ್ರದ ಜವಾಬ್ದಾರಿ ಇರ್ತೈತಿಲ್ರಿ ಅದು. ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಿಗೆ ಗೊತ್ತಿರ್ಬೇಕ್ರಿ ಅದು, ನಮಗಲ್ಲ. ಊಟ ಸರಿಯಾಗಿ ಕೊಡ್ಬೇಕಿಲ್ರಿ, ಅಡ್ಗೆ ಮಾಡೋರು ಸರಿಯಾಗಿ ಮಾಡಬೇಕು, ಇವರು ಸ್ವಲ್ಪ ಚೆಕ್ ಮಾಡಬೇಕು. ಈಗ ಎರಡು 3 ಸಲ ಮಕ್ಕಳು ಹೇಳಿದಾಗೂ ಕೇರ್ ತಗೊಂಡಿಲ್ಲ ಅವ್ರ. ಈಗ ಸ್ವಲ್ಪ ನುಸಿಯನ್ನು ಹುಳವನ್ನು ಏನ್ ಬಿದ್ರು ಕೇರ್ ತಗೊಂಡಿಲ್ಲ ಅವರು. ಮಕ್ಕಳು ಬಂದ್ ಮನ್ಯಾಗ ಹೇಳಿದಾರ ನಮಗ್. ಆದ್ರ ನಾವೇನೋ ಸುಮ್ಮನೆ ಹೋಗ್ಬಾರ್ದು ಸಾಲಿ ನಮ್ಮೂರ್ ಸಾಲಿ ಅಂತ ನಾವು ಸ್ವಲ್ಪ ತಡ್ಕೊಂಡಿದ್ವಿ. ಬ್ಯಾರೆ ಊಟ 20 ಜನ ಹುಡುಗರಿಗೆ ಅಷ್ಟ ಹಾಕ್ಯಾರಂತ್ರಿ ಅವ್ರು. ಉಳ್ಕಿದ್ ಹುಡುಗರಿಗೆ ಹಾಕಿಲ್ಲ. ಪೈಲಾ ಏನ್ ಊಟ ಮಾಡಿದವ್ರಲ್ಲ ಅವ್ ಮೊದಲು ಊಟ ಮಾಡಿದವ್ರಿ. ಮತ್ ಸರ್ ಊಟ ಮಾಡಿದಾರಂತ್ರಿ. ನಮ್ಮ ಮಕ್ಕಳು ಹೇಳಿದಾರ ಸರ್ ಊಟ ಮಾಡಿದಾರು, ಸರ್ದೇನು ತಪ್ಪಿಲ್ಲ. ಸರ್ ಏನು ತಪ್ಪಿಲ್ಲ, ಅಡ್ಗೆ ಮಾಡೋದ ಪ್ರಾಬ್ಲಮ್ ರೀ ಅದು. ಎಲ್ಲ ಸೇರಿ ಒಂದ್ 50 ಜನ ಮಕ್ಕಳು ಅದಾರ್ರಿ ಸರ್. 45 ಜನ ಅದಾರ. ನಮ್ ಕೆಲ್ಸಕ್ಕೆ ಹೋಗಿದ್ದು ನಮ್ಗೆ ಗೊತ್ತೇ ಇಲ್ರಿ ಸರ್. ನಮ್ಮ ಮನೆಯವರು ಆಜು ಬಾಜುಕಿನವ್ರೆಲ್ಲ ದವಾಖಾನಿಗೆ ತಗೊಂಡ್ ಹೋಗಿದಾರ್ರಿ. ನಮಗೇನು ಗೊತ್ತಾ ಇಲ್ರಿ. ಅವ್ರಿಗೆ ಹೊಟ್ಯಾಗ ತ್ರಾಸದು ಚಕ್ಕರ್ ಬರೋದು ಆಗಕತ್ತೈತೇನ್ರಿ. ಮತ್ತೆ ಆಮೇಲೆ ಇಂಜೆಕ್ಷನ್ ಮಾಡ್ಸ್ಕೊಂಬರಾಗಿ ಹೋಗಿದ್ವಿ ನಾವು. ಅಲ್ಲಿ ಇಂಜೆಕ್ಷನ್ ಮಾಡ್ಸಿದಾಕ್ರಿ ಮತ್ತೆ ಜಾಸ್ತಿ ಆತ್ರಿ ಅದು ಚಕ್ಕರ್ ಬರೋದು. ಏನೂ ಆಗಿಲ್ಲ. ಈಗ ಮಕ್ಕಳು ಅಂದ್ರೆ ಎಲ್ಲ ಮಕ್ಕಳು ಅಷ್ಟೇ ರೀ. ಅವ್ರಿಗಾದ್ರೂ ಮಕ್ಕಳ, ನಮಗಾದ್ರೂ ಮಕ್ಕಳ ರೀ. ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ಕಿಂತ ಮುಂಚೆನ ಕೇರ್ ತಗೋಬಹುದಾಗಿತ್ತಲ್ರಿ ಅವ್ರ. ಈಗೇನು ಆಂಬುಲೆನ್ಸ್ ಇಲ್ಲೋ ಏನು ಸ್ಪೆಷಾಲಿಟಿ ಇಲ್ರಿ ಈಗ. ಮತ್ತೆ ಅವ್ರ ಕೇರ್ ತಗೋಬೇಕಿತ್ರಿ. ಅದನ್ನ ನಮಗ್ ತಿಳಿಸ್ದಾನ ಅವ್ರು ಇದನ್ನ ಮಾಡ್ತೀರಂದ್ರ ಅವಾಗ ನಾವು ಒಪ್ಕೋತಿದ್ವಿ. ನಾವು ಲಕ್ಷ್ಮೀ ರಾಜನ್ ಅವ್ರು.